ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತು ಬೊಲೋಗ್ನ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಈ ಕ್ರೌಡ್ ಇಂದಾನೆ ಇವತ್ತಿನ ಸ್ಮ್ಯಾಕ್ ಡೌನ್ ಇನ್ನೂ ಕೂಡ ಇಂಟ್ರೆಸ್ಟ್ ಆಯ್ತು ಅಂತಾನೆ ಹೇಳ್ಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ, ಕ್ರೌಡ್ ಪೂರ್ತಿ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಆ ಒಂದು ಥೀಮ್ ಸಾಂಗ್ ಆಡೋದನ್ನ ಕೇಳಿ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಮೈಕ್ ನ ತಗೊಂಡು ಇನ್ನೇನ್ ಮಾತಾಡ್ಬೇಕು, ಸಡನ್ ಆಗಿ ನಮಗೆ ಕೆವಿನ್ ಓಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಬರ್ತಾನೆ ಸ್ಟೇಜ್ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ರ್ಯಾಂಡಿ ಆರ್ಟನ್, ನಾನ್ ನಿನ್ನಲ್ಲಿ ಸಾರಿ ಕೇಳೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನಾನ್ ಯಾವ ರೀತಿ ನಿನಗೆ ಅಟ್ಯಾಕ್ ಮಾಡಿ ನಿನಗೆ ಪಾಯಲ್ ಡ್ರೈವರ್ ನ ಕನೆಕ್ಟ್ ಮಾಡೋದ್ನೋ ಅದನ್ನ ನೀನು ಡಿಸರ್ವ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ನಿನಗೆ ಸಾರಿನ ಕೇಳ್ತಾ ಇದ್ದೀನಿ. ಬಟ್ ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಇಬ್ರು ಕೂಡ ನಾನ್ ಮಾಡಿದಂತಹ ಕೆಲಸಕ್ಕೆ ಅವರು 100% ಡಿಸರ್ವ್ ಮಾಡ್ತಾರೆ. ನಾನು ನಿನ್ನನ್ನ ಕ್ಷಮಿಸಬಲ್ಲೆ ರ್ಯಾಂಡಿ ಆರ್ಟನ್. ನೀನು ನನ್ನನ್ನ ಬಿಟ್ಟು ಕೋಡಿ ರೋಡ್ಸ್ ಅವ್ರನ್ನ ಚೂಸ್ ಮಾಡ್ದಲ್ಲ, ಅದಕ್ಕೋಸ್ಕರ ನಾನು ನಿನ್ನನ್ನ ಕ್ಷಮಿಸಬಲ್ಲೆ. ಅದೇ ರೀತಿ ನಾನು ನಿನ್ ಮೇಲೆ ಅಟ್ಯಾಕ್ ಮಾಡಿದ್ಕೆ ಈಗ ನೀನು ಕೂಡ ನನ್ನನ್ನ ಕ್ಷಮಿಸು. ಅಂಡ್ ಕಳೆದ ವಾರ ನಾನು ಯಾಕೆ ಕಾರ್ಮೆಲಾ ಅವ್ರನ್ನ ನಿನ್ನಿಂದ ಕಾಪಾಡದೆ ಗೊತ್ತಾ? ನಿನ್ನಿಂದ ಕಾಪಾಡೋದಕ್ಕೆ ನಾನು ಕಾರ್ಮೆಲಾ ಅವ್ರನ್ನ ನಿನ್ನಿಂದ ಕಾಪಾಡದೆ. ಯಾಕಂದ್ರೆ ನೀನು ಕಾರ್ಮೆಲಾ ಅವರಿಗೆ ಪಂಟ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾ ಇದ್ದೆ. ತುಂಬಾ ವರ್ಷಗಳ ಹಿಂದೆ ನೀನೊಬ್ಬ ರಾಕ್ಷಸ ಆಗಿದ್ದೆ. ಆ ಒಂದು ಕಿಕ್ ನ ತುಂಬಾ ಜನ ಸೂಪರ್ ಸ್ಟಾರ್ಸ್ ಗಳಿಗೆ ಹೊಡೆದಿದ್ದೆ. ಸೊ ಅದೇ ರೀತಿ ರಾಕ್ಷಸ ಆಗ್ಬಾರ್ದು ನೀನು ಅಂತ ನಾನು ಕಾರ್ಮೆಲಾ ಅವ್ರನ್ನ ಕಾಪಾಡದೆ. ಅದರಿಂದ ನಾನು ನಿನ್ನಿಂದನೇ ಕಾಪಾಡಿದ್ದೀನಿ. ರ್ಯಾಂಡಿ ಆರ್ಟನ್, ನಾವ್ ಯಾವತ್ತೂ ಕೂಡ ಹಿಂದಿನ ವಿಚಾರದ ಬಗ್ಗೆ ಯೋಚನೆ ಮಾಡಬಾರ್ದು, ಬದಲಿಗೆ ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಂಡ್ ಈಗ ನಮ್ಮ ಮುಂದೆ ಇರೋದು ರಸಲ್ ಮೇನಿಯಾ. ನಿಜವಾಗ್ಲೂ ನಾವ್ ಯಾಕೆ ಮತ್ತೊಮ್ಮೆ ಟ್ಯಾಗ್ ಟೀಮ್ ಆಗಿ ರಸಲ್ ಮೇನಿಯಾದಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಬಾರ್ದು ಹೇಳು? ಕೆಲವು ತಿಂಗಳ ಹಿಂದೆ ನಾವು ಇನ್ನೇನು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊ ಬಿಡ್ತಾ ಇದ್ವಿ. ಬಟ್ ನಮ್ಮಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿ ನಮಗೆ ಈ ರೀತಿ ಗತಿ ಬಂತು. ಸೊ ಈಗ ರ್ಯಾಂಡಿ ಆರ್ಟನ್, ನೀನು ಹೇಳು ನನ್ನ ಪ್ರಶ್ನೆಗೆ ಆನ್ಸರ್ನ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಹೇಳ್ತಾರೆ, ಕೆವಿನ್ ನೀನ್ ಹೇಳ್ತಿರೋದ್ರಲ್ಲಿ ಸ್ವಲ್ಪ ಸತ್ಯ ಕೂಡ ಇದೆ. ಅಫ್ಕೋರ್ಸ್ ನಾನು ನಿನ್ನ ಮಾತನ್ನು ಕೂಡ ಕೇಳಬೇಕಿತ್ತು, ಬಟ್ ಆ ರೀತಿ ನಾನು ಕೇಳಲಿಲ್ಲ. ಆದ್ರೂ ಕೂಡ ನೀನು ಮಾಡಿದ್ದು ತುಂಬಾನೇ ದೊಡ್ಡ ತಪ್ಪು. ನಾನಂತೂ ನಿನ್ ಜೊತೆ ಟ್ಯಾಗ್ ಟೀಮ್ ಆಗಿ ವರ್ಕ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಸೊ ನನ್ನ ಒಂದೇ ಒಂದು ಆಸೆ ಏನಪ್ಪಾ ಅಂದ್ರೆ ನಿನ್ನ ಮುಖಕ್ಕೆ ಪಂಟ್ ಮಾಡೋದು ನನ್ನ ಆಸೆ. ನೀನು ಯಾವಾಗ್ಲೂ ಕೂಡ ಫೈಟ್ ಓವೆನ್ಸ್ ಫೈಟ್ ಅಂತ ಹೇಳ್ತಾ ಇರ್ತೀಯಲ್ಲ, ಬಟ್ ಈಗ ಅದೋಗಿ ಬಿಚ್ ಓವೆನ್ಸ್ ಬಿಚ್ ಅಂತ ಆಗಿದೆ. ಅಂಡ್ ನನ್ನ ತಲೆಯಲ್ಲಿರ್ತಕ್ಕಂತಹ ವಾಯ್ಸಸ್ ಗಳೆಲ್ಲ ಈಗ ನನಗೆ ಮತ್ತೊಮ್ಮೆ ಕೇಳಿಸೋದಕ್ಕೆ ಶುರು ಆಗಿದೆ. ಅಂಡ್ ಆ ವಾಯ್ಸಸ್ ಗಳು ಹೇಳ್ತಿರೋದು ಒಂದೇ, ನಾನು ನಿನಗೆ ಪಂಟ್ ಮಾಡಬೇಕು, ಅದು ಕೂಡ ರಸಲ್ ಮೇನಿಯಾದಲ್ಲಿ ಅಂತ. ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದ್ ರೀತಿ ಕೆವಿನ್ ಓಯನ್ಸ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ರಸಲ್ ಮೇನಿಯಾಗೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಸೆಗ್ಮೆಂಟ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಅಂಡ್ ಜಿಮ್ಮಿ ವುಸೋ ವರ್ಸಸ್ ಶಿನ್ಸ್ಕೆ ನಾಕಮುರಾ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಂಟ್ರಿ ಕೊಡ್ಬೇಕಾದ್ರೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಹೋಗಿ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಶಿನ್ಸ್ಕೆ ನಾಕಮುರಾ ಅವರು ಕೂಡ ಹೋಗಿ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಜೇ ವುಸೋ ಅವರು ಮಧ್ಯದಿಂದ ಜಂಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ಈ ಒಂದು ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಶಿನ್ಸ್ಕೆ ನಾಕಮುರಾ ಅವರಿಗೆ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಶಿನ್ಸ್ಕೆ ನಾಕಮುರಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹಿಂದೆಯಿಂದ ಬಂದು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಒಂದು ಕ್ಲೇಮೋರ್ ಕಿಕ್ ನು ಕೂಡ ಕನೆಕ್ಟ್ ಮಾಡಿ ನೀನು ಎಷ್ಟು ಸರಿ ಮೇಲ್ಗಡೆ ಎದ್ದಾಳ್ತೀಯೋ ಅಷ್ಟು ಸರಿ ನಾನು ನಿನ್ನನ್ನ ಮತ್ತೊಮ್ಮೆ ಕೆಳಗಡೆಗೆ ಮಲಗಿಸ್ತಾನೆ ಇರ್ತೀನಿ ಅಂತ ಒಂದು ವಾರ್ನಿಂಗ್ ನು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಸಿಟ್ ಡೌನ್ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಹೇಳ್ತಾ ಇರ್ತಾರೆ, ಸ್ಟಿಫನಿ ನೀನೇ ನನ್ನನ್ನ ಬೇಡ್ಕೋತಾ ಇದ್ದಿದ್ದು ನನ್ನನ್ನ ಪಿಕ್ ಮಾಡು ಅಂತ. ಅಂಡ್ ಅದಕ್ಕೆ ನಮ್ಮ ಸ್ಟಿಫನಿ ಅವರು ಹೇಳ್ತಾ ಇರ್ತಾರೆ, ಫೈನಲಿ ನಿನ್ನ ಒಂದು ಕ್ರೌನ್ ನ ನಾನು ತಗೋತೀನಿ, ನಾನು ರಸಲ್ ಮೇನಿಯಾದಲ್ಲಿ ನನ್ನ ಒಂದು ಟೈಮ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಇವರ ನಡುವೆ ಒಂದು ಸಿಟ್ ಡೌನ್ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರ ಮ್ಯಾಚ್ ನ ಡಬ್ಲ್ಯೂ ಅವರು ಹೈಪ್ ಮಾಡೋದಕ್ಕೆ ಈ ಒಂದು ಸೆಗ್ಮೆಂಟ್ ನ ಮಾಡಿದ್ರು. ಇದಾದ್ಮೇಲೆ ನಮಗೆ ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಯುನೈಟೆಡ್ ಸ್ಟೇಟ್ ನಂಬರ್ 1 ಕಂಟೆಂಡರ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಇವರಿಬ್ರು ಯಾವಾಗ್ಲೇ ಮ್ಯಾಚ್ ಅಲ್ಲಿ ನೋಡೋದಕ್ಕೆ
ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಮ್ಯಾಚ್ ಮಾತ್ರ ಆಸಮ್ ಆಗಿರುತ್ತೆ. ಸ್ವಲ್ಪ ಟೈಮು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಜಾಕೋಬ್ ಫಾಟೋ ಅವ್ರನ್ನ ಡಾಮಿನೇಟ್ ಮಾಡಿದ್ರೆ, ಇನ್ ಸ್ವಲ್ಪ ಟೈಮು ನಮ್ಮ ಜಾಕೋಬ್ ಫಾಟೋ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಟೈಮ್ ಅಲ್ಲಿ ನಮಗೆ ಬ್ಲಡ್ ಲೈನ್ ನ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾ ಟೊಂಗಾ ಅವರು ಬರ್ತಾರೆ. ನಮ್ಮ ಟಾಮಾ ಟೊಂಗಾ ಅವರು ಬಂದಾಗ ಬ್ರಾನ್ ಸ್ಟ್ರೋಮನ್ ಅವರೇ ಟಾಮಾ ಟೊಂಗಾ ಅವರಿಗೆ ಒಂದು ಪವರ್ ಸ್ಲಾಮ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಹಿಂದೆ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಬ್ರಾನ್ ಸ್ಟ್ರೋಮನ್ ಅವರಿಗೆ ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ವಿನ್ ಆಗಿದ್ದಾರೆ. ಅಂಡ್ ಇದಾದ್ಮೇಲೆ 3 ಜನನು ಕೂಡ ಸೇರ್ಕೊಂಡು ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರನ್ನ ಕಾಪಾಡೋದಕ್ಕೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ಬರ್ತಾರೆ, ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಬ್ರಾನ್ ಸ್ಟ್ರೋಮನ್ ಹಾಗೆ ಎಲೆನೈಟ್ ಇಬ್ರು ಕೂಡ ಸೇರ್ಕೊಂಡು ಬ್ಲಡ್ ಲೈನ್ ನ ಎಲ್ಲಾ ಮೆಂಬರ್ಸ್ ಗಳನ್ನು ಕೂಡ ಕೆಳಗಡೆ ಹಾಕ್ತಾರೆ. ಅಂಡ್ ಬ್ರಾನ್ ಸ್ಟ್ರೋಮನ್ ಹಾಗೆ ಎಲೆನೈಟ್ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ಎಂಡ್ ಆಗಿರೋ ಕಾರಣ ಬ್ರಾನ್ ಸ್ಟ್ರೋಮನ್ ಅವರು ಈಗ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರು ಸಿಕ್ಕಾಪಟ್ಟೆ ಕೋಪದಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅವರು ಸೋಲೋ ಸಿಕೋವಾ ಹಾಗೆ ಟಾಮಾ ಟೊಂಗಾ ಅವರಿಗೆ ಬೈತಾ ಇರ್ತಾರೆ, ನಿಮ್ಮಿಂದಾನೇ ನಾನು ಸೋತೆ ಅಂತ. ನಮ್ಮ ಸೋಲೋ ಸಿಕೋವಾ ಅವರು ಜಾಕೋಬ್ ಫಾಟೋ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಾವು ಅಲ್ಲಿಗೆ ಬರೀ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದ್ವಿ ಅಷ್ಟೇ ಅಂತ. ಅಂಡ್ ಅದಕ್ಕೆ ನಮ್ಮ ಜಾಕೋಬ್ ಫಾಟೋ ಅವರು, ನಿಮ್ಮನ್ನ ಬಾ ಅಂತ ಹೇಳಿದ್ದು ಯಾರು? ನಾನು ನನ್ನ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ಕೋತೀನಿ, ನೀನು ನಿನ್ನ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ಕೋ, ನೆಕ್ಸ್ಟ್ ಟೈಮ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಬ್ಲಡ್ ಲೈನ್ ಯಾವಾಗ್ಲೂ ಆಗೋ ತರನೇ ಒಳಗಡೆಯಿಂದನೇ ಹೊಡಿತಾ ಬರ್ತಾ ಇದೆ. ಇದಾದ್ಮೇಲೆ ನಮಗೆ ಜೆಲಿನಾ ವೆಗಾ ಹಾಗೆ ಪೈಪರ್ ನವೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಆಲ್ಬಾ ಫೈರ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ಕಡೆಯಿಂದ. ಅಂಡ್ ಅದರಿಂದಾನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೈಪರ್ ನವೀನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಮೇಜಿಂಗ್ ಆಗಿತ್ತು. ನಮ್ಮ ಜೇಡ್ ಕಾರ್ಗಿಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿ ಆಗಿತ್ತು. ಅಂಡ್ ಡಬ್ಲ್ಯೂ ಅವರು ಜೇಡ್ ಕಾರ್ಗಿಲ್ ಅವರನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಕೂಡ ಬುಕ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನಯೋಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಯೋಮಿ ಅವರು ಬಂದಾಗ ನಮ್ಮ ಜೇಡ್ ಕಾರ್ಗಿಲ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ನಯೋಮಿ ಅವ್ರನ್ನ ಇಟ್ಕೊಂಡು ಹೊಡೆಯೋದಕ್ಕೆ ಹೋದಾಗ ರೆಫ್ರಿನ ನಮ್ಮ ರೊಕೈಲ್ ಅವರು ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ನಯೋಮಿ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಫೇಸ್ ಗೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಆಬ್ಲಿವಿಂಗ್ ನ ಕನೆಕ್ಟ್ ಮಾಡಿ ಜೇಡ್ ಕಾರ್ಗಿಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ನಮ್ಮ ಲಿವ್ ಮಾರ್ಗನ್ ಅವರಿಗೆ ಬಿಗ್ ವಿಕ್ಟರಿ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ನಮ್ಮ ನಯೋಮಿ ಅವರು ಬಂದ್ಬಿಟ್ಟು ಜೇಡ್ ಕಾರ್ಗಿಲ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ. ಇದಾದ್ಮೇಲೆ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಬಂದಾಗ ಕ್ರೌಡ್ ಪೂರ್ತಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದರಲ್ಲಿ ನಮ್ಮ ಮೌಂಟೇಸ್ ಫೋರ್ಡ್ ಅವರು ಹೇಳ್ತಾರೆ, ನಾನು ನಿನ್ನ ಯಾವತ್ತೂ ಕೂಡ ಬಿಟ್ ಕೊಡೋದಿಲ್ಲ ಬ್ರದರ್ ಅಂತ. ಅಂಡ್ ಇವರು ಮಾತಾಡಬೇಕಾದ್ರೆ ನಮಗೆ ಲೆಗಾಡೋ ಡೆಲ್ ಫಂಟಾಸ್ಮಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರು ಕೂಡ ಬಂದು ನಮಗೆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಬೇಕು ಅಂತ ಕೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಪ್ರಿಟಿ ಡೆಡ್ಲಿ ಅವರು ಬಂದು ನಮಗೂ ಕೂಡ ಮ್ಯಾಚ್ ಬೇಕು ಅಂತ ಕೇಳ್ತಾರೆ. ಅಂಡ್ ಡಬ್ಲ್ಯೂ ಅವರು ಇಲ್ಲಿ ಒಂದು ಮ್ಯಾಚ್ ನ ಸೆಟಪ್ ಮಾಡ್ತಾರೆ, ಲಾಸ್ ಗಾರ್ಜಾ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಸಮ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಲಾಸ್ ಗಾರ್ಜಾ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ YTC ರೋಮನ್ ರೈನ್ಸ್ ಹಾಗೆ ಪಾಲ್ ಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ OTC ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಐಕಾನಿಕ್ ಥೀಮ್ ಸಾಂಗ್ ಅಲ್ಲಿ ಐಕಾನಿಕ್ ಎಂಟ್ರಿನ ಮಾಡ್ಕೊಂಡು ಬರ್ತಾರೆ. ಆ ಒಂದು ಆರನ್ನ ನಾವೆಲ್ಲರೂ ಕೂಡ ಫೀಲ್ ಮಾಡಬಹುದು. ಆ ರೀತಿ ಎಂಟ್ರಿನ ನಮ್ಮ ರೋಮನ್ ರೈನ್ಸ್ ಅವರು ಪಾಲ್ ಮಿನ್ ಅವರ ಜೊತೆ ಕೊಡ್ತಾರೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಪಾಲ್ ಮಿನ್ ಅವರ ಕೈಯಿಂದ ರೋಮನ್ ರೈನ್ಸ್ ಅವರು ಮೈಕ್ ನ ಕೇಳ್ತಾರೆ. ಅಂಡ್ ಒಂದು ಹೆಮ್ಮೆ ರೀತಿ ನಮ್ಮ ಪಾಲ್ ಮಿನ್ ಅವರು ರೋಮನ್ ರೈನ್ಸ್ ಅವರ ಕೈಗೆ ಮೈಕ್ ನ ಕೊಟ್ಟು, ಸೊ ಬೊಲಾಗ್ನ ಅಕ್ನಾಲೇಜ್ ಯುವರ್ ಟ್ರೈಬಲ್ ಚೀಫ್ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ನಮ್ಮ ರೋಮನ್ ರೈನ್ಸ್ YTC ನ ಅಕ್ನಾಲೇಜ್ ಮಾಡುತ್ತೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, CM ಪಂಕ್ ಅವರು ರಾಯಲ್ ರಂಬಲ್ ಅಲ್ಲಿ ನನ್ನನ್ನ ಸ್ಕ್ರೂಡ್ ಮಾಡಿದ್ರು, ಸೊ ಟೆನ್ಷನ್ ಪಡ್ಕೋಬೇಡಿ, ಅದಕ್ಕೋಸ್ಕರನೇ ಕಳೆದ ಮಂಡೇ ನೈಟ್ ರೋ ಅಲ್ಲಿ ನಾನು ಅವನ್ನ ಸ್ಕ್ರೂಡ್ ಮಾಡಿದೆ. ಅಷ್ಟೇ ಅಲ್ಲ, ಸೆತ್ ರೋಲಿನ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ನನ್ನನ್ನ ಕಿಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅಂಡ್ ಅದೇ ರೀತಿ ನಾನು ಕೂಡ ರಾ ಅಲ್ಲಿ ಸೆತ್ ರೋಲಿನ್ಸ್ ಅವ್ರನ್ನ ಕಿಲ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಏನೇ ಆಗ್ಲಿ, ನಿಮ್ಮ ನೆಚ್ಚಿನ YTC ತುಂಬಾ ದಿನ ಆದ್ಮೇಲೆ ಬಂದಿದ್ದಾನೆ. ಸೊ ನಾನು ಇನ್ನೂ ಕೂಡ ಟೈಮ್ ನ ತಗೋತೀನಿ. ನಾನು ಇನ್ನೂ ಕೂಡ ಇಲ್ಲಿ 15ರಿಂದ 20 ನಿಮಿಷ ಇರ್ತೀನಿ. ಸೊ ಯಾರಾದ್ರೂ ನನ್ನನ್ನ ಬಂದು ಇಂಟರಪ್ಟ್ ಮಾಡಬೇಕು ಅಂತ ಇದ್ರೆ ಅವ್ರು ಈಗಲೇ ಬರಬಹುದು, ಯಾಕಂದ್ರೆ ನಾನು ಅದನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ ಸೆತ್ ಫ್ರೀಕಿನ್ ರೋಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ನಮ್ಮ ಸೆತ್ ರೋಲಿನ್ಸ್
ಅವರ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ರಿಂಗ್ ಗೆ ಬಂದು ಮೈಕ್ ನ ತಗೊಂಡು, ರೋಮನ್ ನೀನು ಮಿಸ್ಟೇಕ್ ಮಾಡಿದೆ, ರೋಮನ್ ನಿನಗೆ ಗೊತ್ತಿಲ್ಲ, ಇನ್ನೂ ಕೂಡ ಅರ್ಥ ಆಗಿಲ್ಲ ಸಿಎಂ ಪಂಕ್ ಎಷ್ಟು ಡೇಂಜರಸ್ ಅಂತ. ಸಿಎಂ ಪಂಕ್ ಈ ಒಂದು ಬಿಸ್ನೆಸ್ ಗೆ ಡೇಂಜರಸ್, ಈ ಒಂದು ಬಿಸ್ನೆಸ್ ನ ಫ್ಯೂಚರ್ ಗೆ ಡೇಂಜರಸ್. ಅದಕ್ಕೋಸ್ಕರ ನೀನು ನನಗೆ ಬಿಡ್ಬೇಕಾಗಿತ್ತು ಮಂಡ್ಯ ನೈಟ್ ರಾಲಿ ಅವನ ಕತೆನ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ, ಬಟ್ ನೀನು ಆ ರೀತಿ ಮಾಡ್ಲಿಲ್ಲ. ನನಗೆ ಅರ್ಥ ಆಗೋಯ್ತು ರೋಮನ್, ನಿನ್ನ ಟಾರ್ಗೆಟ್ ಯಾವತ್ತೂ ಕೂಡ ಸಿಎಂ ಪಂಕ್ ಆಗಿರ್ಲಿಲ್ಲ, ಯಾಕಂದ್ರೆ ಇದೆಲ್ಲದೂ ಕೂಡ ಬರೀ ನನಗಾಗಿ ಮಾತ್ರ ಇತ್ತು ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಬಗ್ಗೆ ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ನನ್ನನ್ನ ಮೆನ್ಷನ್ ಮಾಡಬೇಕು, ಅಂಡ್ ನನ್ನ ಬಗ್ಗೆ ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ನಿನ್ನನ್ನ ಮೆನ್ಷನ್ ಮಾಡಬೇಕು. ನಾವಿಬ್ರು ಕೂಡ ಒಂದೇ ಟೈಮ್ ಅಲ್ಲಿ ಒಂದೇ ಜಾಗದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಿಬ್ರು ನಡುವೆ ತುಂಬಾನೇ ಆಗೋಗಿದೆ, ಅಂಡ್ ತುಂಬಾ ಪೇಜಸ್ ನ ಈಗ ಬರ್ದಿ ತುಂಬಾ ಪೇಜಸ್ ನ ನಾವು ಖಾಲಿನೂ ಕೂಡ ಬಿಟ್ಟಿದೀವಿ. ಈಗ ಮತ್ತೊಮ್ಮೆ ಆ ಎಲ್ಲಾ ಪೇಜಸ್ ನು ಕೂಡ ಬರೆಯುವಂತಹ ಟೈಮ್ ಬಂದಿದೆ. ಸೊ ಚಾಪ್ಟರ್ 2 ನ ಈಗ ನಾವು ಬರೆಯೋಣ ಅಂತ ಹೇಳಿ ನಮ್ಮ ಸೆತ್ ರೋಲೆನ್ಸ್ ಅವರು ತನ್ನ ಶರ್ಟ್ ನ ಬಿಚ್ಚಿ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಂದ ಕೂಡಲೇ ನಮ್ಮ ಪಾಲಿಮೆನ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಸಿಎಂ ಪಂಕ್ ಅವರ ಕಲ್ಟ್ ಆಫ್ ಪರ್ಸನಾಲಿಟಿ ಥೀಮ್ ಸಾಂಗ್ ನ ಇಡೀ ಕ್ರೌಡ್ ಆಡ್ತಾ ಇರುತ್ತೆ. ಆ ಒಂದು ಮೂಮೆಂಟ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ, ಟಾಪ್ ರೋಪ್ ಮೇಲೆ ಕೂತ್ಕೊಂಡು ಮೈಕ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಕೈಗೆ ಟೇಪ್ ನ ಹಾಕೊಂಡು ಬಂದಿರೋದು ಇಲ್ಲಿ ಮಾತಾಡೋದಕ್ಕೆ ಅಲ್ಲ, ಬಟ್ ಅದಕ್ಕೂ ಮುಂಚೆ ಸರ್ಕಸ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವು ಕೆಲವೊಂದಷ್ಟು ಫ್ಯಾಕ್ಟ್ಸ್ ಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲೇಬೇಕು. ಸೊ ಬಿಗ್ ಚೀಫ್ ಹಾಗೆ ಕ್ರಿಮಿನ್, ರೋಮನ್ ಹಾಗೆ ಸೆತ್ ರೋಲೆನ್ಸ್, ನಿಮ್ಮಿಬ್ರಲ್ಲಿ ಯಾರು ಕೂಡ ನನ್ನನ್ನ ಕ್ಲೀನ್ ಆಗಿ ಒಂದ್ ಬಾರಿನೂ ಕೂಡ ಸೋಲ್ಸಿಲ್ಲ. ನೀವು ಸೋಲ್ಸಿರೋದು ಇನ್ನೊಬ್ಬರ ಹೆಲ್ಪ್ ನ ತಗೊಂಡು ಮಾತ್ರ. ಅಂಡ್ ರೋಮನ್ ರೈನ್ಸ್, ನನಗೆ ಗೊತ್ತು ನೀನು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬಂದು ತುಂಬಾ ದಿನಗಳಾಗಿತ್ತು, ತುಂಬಾ ಟೈಮ್ ಆಗಿತ್ತು ಅಂತ, ಆದ್ರೂ ಕೂಡ ನಿನಗೆ ಗೊತ್ತಿರ್ಲಿಲ್ವಾ ನಾನು ರಾಯಲ್ ರಂಬಲ್ ಅಲ್ಲಿ ನಿನ್ನನ್ನ ಸ್ಕ್ರೂ ಮಾಡಲಿಲ್ಲ, ಯಾಕಂದ್ರೆ ರಾಯಲ್ ರಂಬಲ್ ಎವ್ರಿ ಮ್ಯಾನ್ ಹಿಮ್ಸೆಲ್ಫ್ ಆಗಿತ್ತು. ನನಗೆ ಅರ್ಥ ಆಗ್ಲಿಲ್ಲ ನಿನ್ನ ಪಾಲಿಮೆನ್, ನಿನ್ನ ವಾಯ್ಸ್ ಮ್ಯಾನ್ ಅದ್ರ ಬಗ್ಗೆ ನಿನಗೆ ಯಾಕೆ ತಿಳಿಸ್ಲಿಲ್ಲ ಅಂತ. ಅಂಡ್ ಸರ್ವೈವರ್ ಸೀರೀಸ್ ಅಲ್ಲಿ ನಾನು ಬಂದು ನಿನಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನೀನು ರಾಯಲ್ ರಂಬಲ್ ತನಕ ಬರೋದಿಕ್ಕೇನೆ ಆಗ್ಲಿಲ್ಲ. ಅಂಡ್ ಪಾಲಿಮೆನ್ ಬಗ್ಗೆ ಮಾತಾಡೋದಾದ್ರೆ ಪಾಲಿಮೆನ್ ನಿನ್ಗೂ ಕೂಡ ಗೊತ್ತು, ಈಗ ನೀನು ನನಗೋಸ್ಕರ ಒಂದು ಫೇವರ್ ನ ಮಾಡಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಈಗಲೇ ಮಾಡಬೇಕಾ ನಾನು ನನ್ನ ಫೇವರ್ ಅಂತ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ಪಾಲಿಮೆನ್, ಈಗ ನಾನು ಯಾವುದೇ ರೀತಿಯ ಫೇವರ್ ನ ಕೇಳೋದಕ್ಕೆ ಬಂದಿಲ್ಲ, ಬದಲಿಗೆ ನಾನು ನಿನಗೆ ಥ್ಯಾಂಕ್ಸ್ ನ ತಿಳಿಸ್ತೀನಿ. ನೀನು ನನಗೋಸ್ಕರ ನಿನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಈ ಒಂದು ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾರೆ. ಅಂಡ್ ಅದನ್ನ ಕೇಳಿ ರೋಮನ್ ರೈನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅವರು ಪಾಲಿಮೆನ್ ಅವರ ಕಡೆ ತಿರುಗ್ತಾರೆ. ನಮ್ಮ ಪಾಲಿಮೆನ್ ಅವರು ಕೂಡ ಇಲ್ಲ ಟ್ರೈಬಲ್ ಚೀಫ್ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಮಾತಾಡ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಒಂದು ಬ್ರಾಲ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಲಿಟರಲಿ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಅಟ್ಯಾಕ್ ಮಾಡಬೇಕಾದ್ರೆ ಸೆತ್ ರೋಲೆನ್ಸ್ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಅಟ್ಯಾಕ್ ಮಾಡ್ತಾರೆ. ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಅಟ್ಯಾಕ್ ಮಾಡಬೇಕಾದ್ರೆ ಸಿಎಂ ಪಂಕ್ ಅವರು ಬಂದು ರೋಮನ್ ರೈನ್ಸ್ ಅವರನ್ನ ಬಿಟ್ಟು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಏನೇ ಆಗಲಿ ಈ ಒಂದು ಟ್ರಿಪಲ್ ಬ್ರಾಲ್ ಮಾತ್ರ ಅಮೇಜಿಂಗ್ ಆಗಿತ್ತು. ಇದಾದ್ಮೇಲೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳೆಲ್ಲ ಬಂದು ಇವರು 3 ಜನನು ಕೂಡ ದೂರ ಮಾಡ್ತಾರೆ. ಅಂಡ್ ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ರಿಂಗ್ ಇಂದ ಕೆಳಗಡೆ ಹೋಗಿ ಅನೌನ್ಸರ್ ಟೇಬಲ್ ಮೇಲೆ ಎತ್ತು ರಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆಗೆ ಸೈನ್ ನ ತೋರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ನಮ್ಮ ಪಾಲಿಮೆನ್ ಅವರು ಕೂಡ ಇಲ್ಲ ಇದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ. ಅಂಡ್ ಇದಾದ್ಮೇಲೆ ಮತ್ತೊಮ್ಮೆ ಈ ಒಂದು ಬ್ರಾಲ್ ಕಂಟಿನ್ಯೂ ಆಗುತ್ತೆ. ಅಂಡ್ ಈಗ ನಮ್ಮ ಸೆತ್ ರೋಲೆನ್ಸ್ ಅವರು ರಿಂಗ್ ಏಪ್ರಿನ್ ಮೇಲ್ಗಡೆ ಹತ್ಕೊಂಡು ಅವರು ಕೂಡ ರಸಲ್ ಮೇನಿಯಾ ಕಡೆ ಸೈನ್ ನ ತೋರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಟೈಮ್ ಅಲ್ಲಿ ಫೈನಲಿ ನಮ್ಮ OTC ಅವರು ಕೂಡ ಸ್ಟೀಲ್ ಸ್ಟೆಪ್ ನ ತಗೊಂಡು ಬಂದು ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಆ ಒಂದು ಸ್ಟೀಲ್ ಸ್ಟೆಪ್ ಮೇಲೆ ಎತ್ತಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ರಸಲ್ ಮೇನಿಯಾ ಕಡೆ ಕೈ ಮಾಡಿ ತೋರಿಸ್ತಾರೆ. ಸೊ ಇಲ್ಲಿ 3 ಜನನು ಕೂಡ ಕ್ಲಿಯರ್ ಮಾಡಿದ್ದಾರೆ, ನಾವು ನಿಮ್ಮನ್ನ ರಸಲ್ ಮೇನಿಯಾದಲ್ಲಿ ನೋಡ್ಕೋತೀವಿ ಅಂತ. ಅಂಡ್ ಇದೇ ರೀತಿ ಈ ಒಂದು ಬ್ರಾಲ್ ಅಲ್ಲೇ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಮಾತ್ರ ಅಮೇಜಿಂಗ್ ಆಗಿತ್ತು. ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ತನ್ನ ಆ ದಿನ ಇಟ್ಕೊಂಡಿದೆ ಅಂತಾನೆ ಹೇಳ್ಬಹುದು. ನನಗಂತೂ ಇವತ್ತಿನ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.